ಅಕ್ಕಿ ತೊಳೆಯೋದು ಬೇಡ, ಒಣಗಿಸೋದು ಬೇಡ, ಮಿಕ್ಸಿಗೆ ಹಾಕೋಬೇಡ. ಅಕ್ಕಿ ಹಿಟ್ಟಲ್ಲೇ ತಂಬಿಟ್ಟು ಹೇಗೆ ಮಾಡೋದು ತೋರಿಸ್ಕೊಳ್ತಾ ಇದ್ದೀನಿ. ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಮೊದಲಿಗೆ ನಾನು ಒಂದು ಪ್ಯಾನ್ನ ಸ್ವಲ್ಪ ಕಾಯಿಸ್ಕೊಂಡು 1 ಸ್ಪೂನಷ್ಟು ಬಿಳಿ ಎಳ್ಳು ಆಮೇಲೆ 1 ಸ್ಪೂನು ಕರಿ ಎಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಆದಮೇಲೆ 1 ಸಣ್ಣ ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ. ಅದನ್ನು ಎಲ್ಲ ಸ್ವಲ್ಪ ಚಟಪಟ ಅನ್ನೋವರೆಗೂ ಫ್ರೈ ಮಾಡಿಕೊಂಡು ಇವಾಗ ಒಂದು ಕಡೆ ಎತ್ತಿಟ್ಕೊಂಬಿಡೋಣ. ಆಮೇಲೆ ಇವಾಗ ನಾನು ಕಡಲೆ ಬೀಜನ ಹುರಿದು ಸ್ವಲ್ಪ ಸಿಪ್ಪೆ ತೆಕ್ಕೊಂಡಿದ್ದೆ, ಅದು ಮತ್ತು 1/4 ಸ್ಪೂನಷ್ಟು 1/4 ಕಪ್ಪಷ್ಟು ಹುರ್ಗಡ್ಲೆ, ಅದೆರಡನ್ನೂ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದನ್ನು ಎತ್ತಿಟ್ಕೊಂಡು ಇವಾಗ ನಾನು ಬಟ್ಲು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ತೊಗೊಳ್ಳಿ. ನಾನು 3 ಬಟ್ಲಷ್ಟು, ಇದೊಂದು 150 ಗ್ರಾಮ್ಸ್ ಬಟ್ಲು, ಸೊ 450 ಗ್ರಾಮಷ್ಟು ಅಕ್ಕಿ ಹಿಟ್ಟು ತಗೊಂಡು ಅದನ್ನು ಒಂದು ಸತಿ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಇವಾಗ 1 ದೊಡ್ಡ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಒಂದು 5 ನಿಮಿಷ ಮೀಡಿಯಮ್ ಉರಿನಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಳ್ಳೆ ಘಮ ಬರಬೇಕು. ಅಕ್ಕಿ ಹಿಟ್ಟು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಲರು ಕೂಡ ಚೇಂಜ್ ಆಗುತ್ತೆ. ಇದೊಂದೇ ನೀವು ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಮಾಡ್ಕೋಬೇಕಷ್ಟೇ, ಇಲ್ಲಾಂದರೆ ತುಂಬ ಜಲ್ದಿ ಆಗೋಗುತ್ತೆ. ನೋಡಿ, ಈ ಥರನೇ ನೀವು ಫ್ರೈ ಮಾಡ್ಕೋಬೇಕು. ನಾನು ರವೆ ಉಂಡೆ ಕೂಡ ಮಾಡೋದು ತೋರಿಸಿದ್ದೀನಿ ಮುಂಚೆ, ಅದನ್ನು ಸ್ವಲ್ಪ ಹೋಗಿ ಚೆಕ್ ಮಾಡ್ಕೊಳ್ಳಿ. ಈಗ ಕಲರ್ ಕೂಡ ಚೇಂಜ್ ಆಗಿದೆ. ಒಂದು 5 ನಿಮಿಷ ಈ ಥರನೇ ಈಗ ಫ್ರೈ ಮಾಡಿಕೊಂಡು ಒಳ್ಳೆ ಘಮ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಈ ಥರ ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನು ನಾವು ಸ್ವಿಚ್ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ. ಯಾರೆಲ್ಲ ನೋಡ್ತಾರೆ, ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಇವಾಗೆಲ್ಲ ಒಂದು 5 ನಿಮಿಷ ಆದಮೇಲೆ ಕಲರು ಚೇಂಜ್ ಆದಮೇಲೆ ಇದನ್ನು ಸ್ವಲ್ಪ ನಾನು ಒಂದು ಕಡೆ ಎತ್ತಿಟ್ಕೊಂಡು ಬೆಲ್ಲ 1.5 ಕಪ್ಪಷ್ಟು, ನೀವು ಯಾವ ಬಟ್ಲಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿರ್ತೀರೋ ಅದೇ ಬಟ್ಲಲ್ಲಿ ಬೆಲ್ಲ ಹಾಕ್ಕೊಂಡು ಒಂದು ಅರ್ಧ ಕಪ್ಪಷ್ಟು, ಅಂದರೆ 1.5 ಕಪ್ಪಷ್ಟು ಬೆಲ್ಲ ಆದರೆ ಅರ್ಧ ಕಪ್ಪಷ್ಟು ನೀರು ಅದನ್ನು ಹಾಕ್ಕೊಂಡು ಅದನ್ನು ಕುದಿಯೋಕ್ಕೆ ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಈ ಕಡೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಡಲೆ ಬೀಜ ಮತ್ತು ಕಡಲೆಪಪ್ಪು ಹಾಕ್ಕೊಂಡಿದ್ವಲ್ಲ ಅದ್ರ ಜೊತೆ ಒಂದು ಸ್ವಲ್ಪ ಏಲಕ್ಕಿ ಮತ್ತು 2ರಿಂದ 3 ಸ್ಪೂನಷ್ಟು ಕೊಬ್ಬರಿ ಅದನ್ನು ಹಾಕ್ಕೊಂಡು ತರಿಯಾಗಿ ಇದನ್ನು ರುಬ್ಕೊಂಬರೋಣ. ಸ್ವಲ್ಪನೇ ಹೊತ್ತಷ್ಟೇ ತರಿಯಾಗಿರಬೇಕು, ಫುಲ್ಲು ಗ್ರೈಂಡ್ ಆಗಬಾರ್ದು. ಆಮೇಲೆ ಈಗ ರೆಡಿಯಾಗಿದೆ ನೋಡಿ. ಇದನ್ನು ನಾವು ಇವಾಗ ಅಕ್ಕಿ ಹಿಟ್ಟು ತಣ್ಣಗಾಗಿರೋದ್ರಿಗೆ ಈಗ ಅದನ್ನ ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದೆಲ್ಲ ನಾವು ಮಿಕ್ಸ್ ಮಾಡಿಕೊಂಡು ಇವಾಗ ಎಳ್ಳು ಮತ್ತು ಇದನ್ನು ಇಟ್ಕೊಂಡಿದ್ವಲ್ಲ ಹುರಿದು ಗಸಗಸೆ, ಅದನ್ನು ಇದಕ್ಕೆ ಹಾಕಬೇಕಾಗುತ್ತೆ. ನೋಡಿ, ಅದು ವಿಡಿಯೋ ಬಂದಿಲ್ಲ. ಇದನ್ನು ಹಾಕ್ಕೊಂಡು ಇವಾಗ ಸ್ವಲ್ಪ ಅಂಟಂಟು ಬಂದರೆ ಸಾಕು, ತುಂಬ ಗಟ್ಟಿ ಪಾಕ ಮಾಡ್ಕೋಬೇಡಿ, ತಂಬಿಟ್ಟು ತುಂಬ ಗಟ್ಟಿ ಆಗಿಬಿಡುತ್ತೆ. ನೋಡಿ, ಈ ಥರ ಸ್ವಲ್ಪ ಸ್ಟಿಕ್ಕಿ ಬಂದರೆ ಸಾಕು. ನೋಡಿ, ಇಷ್ಟು ಬಂದರೆ ಸಾಕು, ಕೈಗೆ ಅಂಟೋ ಥರ. ಇವಾಗ ನಾವು ಇದನ್ನು ಒಂದು ಅಕ್ಕಿ ಹಿಟ್ಟು ಮತ್ತು ಎಲ್ಲ ಮಿಶ್ರಣನ ಒಂದು ಬೌಲ್ಗೆ, ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ಒಂದು ಸ್ವಲ್ಪನೇ ನೋಡಿಕೊಂಡು ಬೆಲ್ಲದ ಪಾಕನ ಹಾಕೋತಾ ಇದ್ದೀನಿ. ಬೆಲ್ಲದ ಪಾಕ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ, ಯಾಕಂದರೆ ನಮ್ಗೆ ಇನ್ನೂ ಸ್ವಲ್ಪ ಬೇಕಾದರೆ ಇನ್ನೂ ಆವಾಗ ಮಾಡ್ಕೊಳ್ಳೋಕ್ಕಾಗಲ್ಲ, ಅದರಿಂದ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬೇಡ. ನಾನು ಸ್ಪ್ಯಾಚುಲಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಬಿಸಿ ಇದೆ ಅಲ್ವಾ ಬೆಲ್ಲ, ಅದರಿಂದ ಒಂದು ಸತಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ಇದನ್ನು ಕೈನಲ್ಲೇ ಒಂದು ಸಿಚಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಂಡು ಇವಾಗ ಇದನ್ನು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನೋಡ್ತಾಯಿದ್ರು ತಂಬಿಟ್ಟನ್ನ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ನಾನು ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ, ನಾಳೆನೇ ಅಲ್ವಾ ಶಿವರಾತ್ರಿ, ಇವತ್ತು ಈ ಥರ ಮಾಡಿಕೊಂಡು ಎತ್ತಿಟ್ಕೊಳ್ಳಿ, ನಾಳೆ ಹಬ್ಬಕ್ಕೆ ಇವಾಗಲೇ ಆಗೋಗುತ್ತೆ. ನೋಡಿ, ಈ ಥರ ತುಂಬ ಚೆನ್ನಾಗಾಗುತ್ತೆ. ಈ ಥರ ಮಾಡಿ ನೋಡಿ, ಸಾಫ್ಟಾಗೂ ಇರುತ್ತೆ, ಗಟ್ಟಿ ಆಗಲ್ಲ. ಇದೇ ಥರ ಎಲ್ಲ ಉಂಡೆನೂ ಮಾಡಿಟ್ಕೊಳ್ಳಿ. ಇವಾಗ ಎಲ್ಲ ಆ ಥರನೇ ಉಂಡೆ ಮಾಡಿಟ್ಕೊಂಡ್ಮೇಲೆ ನಾನಿವಾಗ ಅದನ್ನು ಎಲ್ಲದೂ ತೋರಿಸ್ತಾ ಇಲ್ಲ, ಫೈನಲ್ ಆಗಿ ಈ ಥರ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.